ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ನ ಪ್ರಮುಖ ನಾಯಕರೇ ಅಮೆರಿಕದ ಟಾರ್ಗೆಟ್. ಅಮೆರಿಕದ ಲೆಕ್ಕಾಚಾರ ಹೆಂಗೆ ಅಂದ್ರೆ ಇರಾಕ್ನ ಅಮೆರಿಕ ಫಿನಿಶ್ ಮಾಡಿದ್ದು ಹಿಂಗೇನೆ. ಟಾಪ್ ಲೀಡರ್ ಅಂದ್ರೆ ಸರ್ವೋಚ್ಚ ನಾಯಕ ಸದ್ದಾಂ ಹುಸೇನ್ನ ಮುಗಿಸ್ಬಿಟ್ರು. ಇಡೀ ಇರಾಕ್ನ ಸೇನೆ ಶರಣಾಯಿತು. ಅದೇ ಲೆಕ್ಕಾಚಾರದಲ್ಲಿ ಇಲ್ಲೂ ಇದ್ದಾರೆ, ಬಟ್ ಸಾಧ್ಯ ಆಗ್ತಿಲ್ಲ. ಹಿಂಗಾಗಿ ಲಿಸ್ಟ್ ಬೆಳೀತಾ ಹೋಗ್ತಾ ಇದೆ. ಈಗ ಮತ್ತೊಂದು 4 ಜನರ ಹೆಸರನ್ನ ಅಮೆರಿಕ ಪ್ರಕಟ ಮಾಡಿದೆ. ಇವ್ರ ಬಗ್ಗೆ ಮಾಹಿತಿ ಕೊಟ್ಟವ್ರಿಗೆ ದೊಡ್ಡ ಬಹುಮಾನ ಕೊಡ್ತೀವಿ ನಾವು ಅಂತ ಅಮೆರಿಕ ಘೋಷಿಸಿದೆ. ಯಾರಾದರೂ ಮಾಹಿತಿ ಹಂಚಿಕೊಂಡ್ರೆ ಅಂಥವರಿಗೆ 83 ಕೋಟಿ ರೂಪಾಯಿ ಬಹುಮಾನವನ್ನು ಅಮೆರಿಕ ಸರ್ಕಾರ ಕೊಡುತ್ತೆ ಅಂತ ಹೇಳ್ತಿದೆ. ಇರಾನ್ನ ಪ್ರಮುಖ ನಾಯಕರು ಯಾರು ಹಾಗಾದರೆ? ಒಂದು ಮೊಜ್ತಬಾ ಅಲಿ ಖಮೇನಿ, ಮುದ್ದಿನ ಮಗ ಯಾರ್ದು ಆಯತುಲ್ಲಾ ಖಮೇನಿದು. ಅದಾದ ನಂತರ ಸೈಯದ್ ಅಲಿ ಅಸ್ಗರ್ ಹೆಜಾಜಿ, ಮೇಜರ್ ಜನರಲ್ ರಹೀಮ್ ಸಫಾವಿ, ಮೊಮೆನಿ ಇವರ ಟಾರ್ಗೆಟ್ ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟು ಜನರ ಬಗ್ಗೆ ಏನಾದರೂ ಮಾಹಿತಿ ಯಾರಾದರೂ ಕೊಟ್ಟರೆ ಅಂಥವ್ರಿಗೆ 83 ಕೋಟಿ ಕೊಡ್ತೀವಿ. ಇವ್ರ ತಲೆ ಬೇಕು ನಮಗೆ, ಇವರನ್ನು ಮುಗಿಸ್ತೇ ನಮಗೆ ಇರಾನ್ ಕೈವಶ ಆಗೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಅಮೆರಿಕದ ಲೆಕ್ಕಾಚಾರ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. 83 ಕೋಟಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಹಿಂದೆ ನಾವು ನೋಡಿದ್ವಿ ಸದ್ದಾಂ ಹುಸೇನ್ ವಿಚಾರದಲ್ಲೂ ಕೂಡ ಹಿಂಗೆ ಬಹುಮಾನ ಘೋಷಣೆ ಮಾಡಿದ್ರು. ಆಮೇಲೆ ಆ ವ್ಯಕ್ತಿ ಸಿಕ್ಕಾಕೊಳ್ತಾ ಇದ್ದ ಹಾಗೇನೆ ಆ ವ್ಯಕ್ತಿಯನ್ನು ತೆಗೆದು ಎಕ್ಸಿಕ್ಯೂಷನ್ ಎಲ್ಲ ಮಾಡಲಾಯಿತು. ಇಲ್ಲಿ 4 ಜನರ ಹೆಸರು. ಇವರು ಸಿಕ್ಕಿ ಬೀಳುವಂತಹ ಸಾಧ್ಯತೆ ಎಷ್ಟು, ಅಥವಾ ಇವ್ರ ಬಗ್ಗೆ ಇರಾನ್ನಲ್ಲಿದ್ದವರು ಮಾಹಿತಿಯನ್ನು ಬಿಟ್ಕೊಡೋ ಸಾಧ್ಯತೆ ಎಷ್ಟು? ನೋಡಿ, ಇವರ ಮಾಹಿತಿ ಬಹಿರಂಗವಾಗಿ ಸಿಗುವಂಥದ್ದು ಬಹಳ ಕಷ್ಟ ಸಾಧ್ಯ. ಹೀಗಾಗಿ ಬಹುಮಾನವನ್ನು ಘೋಷಿಸುವಂಥ ಕೆಲಸವನ್ನು ಈಗ ಅಮೆರಿಕ ಮತ್ತು ಇಸ್ರೇಲ್ ಮಾಡಿರುವಂಥದ್ದು. ಸೊ ನೋಡಿ, ಇವರು ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ, ಬಟ್ ಅವರ ನಿರ್ಧಾರಗಳು ಇಡೀ ಇರಾನ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಕೆಪಬಿಲಿಟಿಯನ್ನು ಹೊಂದಿರುತ್ತೆ. ಸೊ ಇರಾನ್, ನಾನು ಆಗಲೇ ಹೇಳ್ತಾ ಇದ್ದೆ, ಕೆಲವೊಂದಿಷ್ಟು ಜನರ ಹೆಸರುಗಳನ್ನು ಪಟ್ಟಿ ಮಾಡುವಂಥ ಕೆಲಸವನ್ನು ಮಾಡಲಾಗಿರುವಂಥದ್ದು. ರಾಜಕೀಯವಾಗಿ, ಧಾರ್ಮಿಕವಾಗಿ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಾಗಿ ಇರಾನ್ನ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥವರ ಹೆಸರುಗಳನ್ನು ಪಟ್ಟಿ ಮಾಡಲಾಗಿದೆ. ಅವರನ್ನು ಒಬ್ಬೊಬ್ಬರನ್ನೇ ಹೊಡೆದುರುಳಿಸುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಸೊ ಈಗ ಹೊಸದಾಗಿ 4 ಹೆಸರುಗಳನ್ನ ರಿಲೀಸ್ ಮಾಡಿರುವಂತದ್ದು. ಒಂದು ಆಯತುಲ್ಲಾ ಅಲಿ ಖಮೇನಿ ಅವರ ಪುತ್ರ, ಈಗ ಮೊಜ್ತಬಾ ಖಮೇನಿ ಏನಿದ್ದಾರೆ ಹೊಸ ಇರಾನ್ನ ಸುಪ್ರೀಂ ಲೀಡರ್, ಅವರನ್ನ ಫಸ್ಟ್ ಪ್ರಿಯಾರಿಟಿಯಲ್ಲಿ ಇಟ್ಕೊಂಡಿರುವಂಥದ್ದು. ಅವರನ್ನ ಹೊಡೆದುರುಳಿಸಬೇಕು ಅನ್ನುವಂಥ ಲೆಕ್ಕಾಚಾರ. ಅದ್ರ ಜೊತೆಗೆ ಉಳಿದಂತ 3 ಸದಸ್ಯರೇನಿದ್ದಾರೆ ಅದರಲ್ಲಿ ಒಬ್ಬರು ಈ ಹಿಂದೆ ಮೃತಪಟ್ಟಿರುವಂತಹ ಆಯತುಲ್ಲಾ ಅಲಿ ಖಮೇನಿಯ ರೈಟ್ ಹ್ಯಾಂಡ್ ಅಂತ ಗುರುತಿಸ್ಕೊಳ್ತಾ ಇರುವಂಥದ್ದು. ಇನ್ನು 2 ಏನಿದ್ದಾರೆ ಅವರು ಧಾರ್ಮಿಕ ನಾಯಕರಾಗಿರುವಂಥದ್ದು. ಪ್ರಮುಖ ಧಾರ್ಮಿಕ ವಿಚಾರಗಳಲ್ಲಿ ಅವರು ಹೇಳಿದಂತಹ ನಿರ್ಧಾರಗಳೇ ಬಹುತೇಕ ಅಂತಿಮಗೊಳ್ಳುತ್ತೆ. ಸೊ ಇವ್ರನ್ನೆಲ್ಲರನ್ನು ಕೂಡ ಹತ್ಯೆ ಮಾಡಿದ್ರೆ ಇರಾನ್ನ ನಾಯಕತ್ವ ಸಂಪೂರ್ಣವಾಗಿ ದುರ್ಬಲ ಆಗುತ್ತೆ. ಹೊಸ ನಾಯಕರು ಯಾರೇ ಬಂದರೂ ಕೂಡ ಅವರಿಗೆ ಅಷ್ಟು ಕೆಪಾಬಿಲಿಟಿ ಇರಲ್ಲ ಅನ್ನುವಂತಹ ಲೆಕ್ಕಾಚಾರವನ್ನ ಈಗ ಇಟ್ಕೊಂಡಿರುವಂಥದ್ದು. ಹೀಗಾಗಿ ಇವರ ತಲೆಗಳಿಗೆ ಈಗ ಬಹುಮಾನವನ್ನ ಘೋಷಿಸುವಂತ ಕೆಲಸವನ್ನ ಮಾಡಲಾಗಿರುವಂಥದ್ದು. ಆದ್ರೆ ಇವರು ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಕಾಣಿಸ್ಕೊಳ್ಳಲ್ಲ, ಮತ್ತೆ ಇವರು ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆಗಳು ಕೂಡ ಇರಲ್ಲ. ಇದಕ್ಕೆ ಫಾರ್ ಎಕ್ಸಾಂಪಲ್ ನಾವು ತೆಗೆದುಕೊಳ್ಳೋದಾದ್ರೆ, ಮೊಜ್ತಬಾ ಖಮೇನಿ ಈವರೆಗೂ ಇರಾನ್ ಹೊಸ ಸುಪ್ರೀಂ ನಾಯಕನಾದ ಬಳಿಕ ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರ ಕಂಡೀಷನ್ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆನೇ ಇಲ್ಲ. ಇಸ್ರೇಲ್ ಒಂದು ಕಡೆ ಹೇಳುತ್ತೆ ಅವ್ರ ಹತ್ಯೆ ಆಗಿದೆ, ಅವ್ರು ಮೃತಪಟ್ಟಿದ್ದಾರೆ ಅಂತ. ಮತ್ತೊಂದು ಕಡೆ ಅಮೆರಿಕ ಹೇಳುತ್ತೆ ಅವರು ತೀವ್ರವಾಗಿ ಗಾಯಗೊಂಡಿದ್ದಾರೆ, ಆದಾಗ್ಯೂ ಕೂಡ ಅವರು ಬದುಕಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳುತ್ತಿದ್ದಾರೆ. ಆದರೆ ಅವರ ಆರೋಗ್ಯ ಚೆನ್ನಾಗಿದೆ, ಅವರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ ಅಂತ ಇರಾನ್ ಹೇಳ್ತಿರುವಂಥದ್ದು. ಸೊ ಕೇವಲ ಊಹಾಪೋಹಗಳು, ಗೊಂದಲಗಳಿದ್ದಾವೆ. ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇರಲ್ಲ. ಬಹಳಷ್ಟು ಬಿಗಿ ಭದ್ರತೆಯಲ್ಲಿ ಅವ್ರನ್ನ ಉಳಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ಇರಾನ್ ಮಾಡ್ತಾ ಇರುವಂಥದ್ದು. ಮಮತಾ.